ನಾವು ಇಷ್ಟು ದಿನ ಖಾಸಗಿಯ ಒಂದು ವಸ್ತುಗಳನ್ನು ಅಥವಾ ವಾಹನಗಳನ್ನು ಆಸ್ತಿಗಳನ್ನು ಸೀಸ್ ಮಾಡೋದನ್ನು ನೋಡಿದ್ವಿ. ಆದರೆ ಇಲ್ಲಿ ಸರ್ಕಾರದ ಆಸ್ತಿಯ ವಾಹನವನ್ನು ಕೂಡ ಮುಲಾಜಿಲ್ಲದೆ ಸೀಸ್ ಮಾಡಿದ್ದಾರೆ. 2 KSRTC ಬಸ್ಗಳನ್ನು ಸೀಸ್ ಮಾಡಿರುವಂಥದ್ದಿಲ್ಲಿ, ಅದು ಕೂಡ ನಡು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಬಸ್ಸನ್ನು ನಿಲ್ಲಿಸಿ ಬೆಂಗಳೂರಿನಿಂದ ಶೃಂಗೇರಿಗೆ ಹೊರಟಿದ್ದಂತಹ 2 ಸರ್ಕಾರಿ ಬಸ್ಸುಗಳೇನಿದೆ ಅದನ್ನು ನಿಲ್ಲಿಸಿದ್ದಾರೆ, ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದಂತಹ 2 ಸರ್ಕಾರಿ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಸೀಸ್ ಆಗಿದೆ 2 ಬಸ್ಗಳು. ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಿಲ್ಲ, ಅದನ್ನು ಕೊಡೋಕೆ ತುಂಬ ಲೇಟ್ ಆಗಿದೆ. ಅದೇ ಕಾರಣಕ್ಕೆ ಈ ರೀತಿಯಾದ ಘಟನೆ ನಡೆದಿದೆ. 2023ರಲ್ಲಿ ನಡೆದಂತಹ ರಸ್ತೆ ಅಪಘಾತವೊಂದರಲ್ಲಿ ರೇಣುಕಪ್ಪ ಮತ್ತೆ ಅವರ ಮಗ ಏನಿದೆ ಆ ವಿಚಾರವಾಗಿತ್ತು. ಅಪಘಾತದ ಪರಿಹಾರ ಹಣವನ್ನು ಕ್ಲೈಮ್ ಮಾಡಿರ್ತಾರೆ, ಅದನ್ನು ಕೊಟ್ಟಿರೋದಿಲ್ಲ. ಕೋರ್ಟ್ ಆದೇಶ ಹೇಳಿರುತ್ತೆ ಕೊಡ್ರಿ ಅಂತ ಹೇಳಿರ್ತಾರೆ, ಆದರೂ ಕೂಡ ಕೊಟ್ಟಿರೋದಿಲ್ಲ. ಮೃತ ಕುಟುಂಬಕ್ಕೆ 32.5 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಕೋರ್ಟ್ ಹೇಳಿರುತ್ತೆ. ಹೀಗಾಗಿ ಕೋರ್ಟ್ ಆದೇಶ ಇದ್ದರೂ ಕೂಡ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ವಕೀಲರು ಹೋಗಿ ಸೀಸ್ ಮಾಡಿದ್ದಾರೆ. ಬಸ್ಸನ್ನು ಚನ್ನರಾಯಪಟ್ಟಣ ಕೋರ್ಟ್ ಆವರಣಕ್ಕೆ ಕರೆತರುವಂತೆ ಸೂಚನೆ ನೀಡಿರ್ತಾರೆ. ಆದರೆ ಬಸ್ನಲ್ಲಿ ಇರ್ತಾರಲ್ಲ ಆ ಜನರನ್ನೆಲ್ಲ ಅಲ್ಲೇ ನಡು ರಸ್ತೆಯಲ್ಲಿ ಕೆಳಗಿಳಿಸ್ತಾರೆ. ಅದಕ್ಕೆ ಆ ಜನ ಆಕ್ರೋಶಗೊಂಡು ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಕಂಡಕ್ಟರ್ ಬಸ್ ಏನಿದ್ದಾರೆ, ಯಾರೋ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಯಾವಾಗ, ಅದನ್ನು ಮಾಡಿದವ್ರು ಯಾರು, ಕೊಡಬೇಕಾದವ್ರು ಯಾರು ಪರಿಹಾರವನ್ನು, ಅವ್ರ್ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಇಲ್ಲಿ. ಆದರೆ ನಾವು ಬಸ್ಸಲ್ಲಿ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದೀವಲ್ಲ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಜನ ಅಲ್ಲಿ ಮಾತನಾಡ್ಕೊಳ್ತಾ ಇದ್ರು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ನೋಡಿ, ಇಲ್ಲಿ ಸರ್ಕಾರದ ಬಸ್ಸನ್ನೇ ಸೀಸ್ ಮಾಡಿರುವಂಥದ್ದು. ಈ ಹಿಂದೆ ನಾವು ನೋಡಿದ್ವಿ ಸರ್ಕಾರಿ ಕಚೇರಿಯಲ್ಲಿದ್ದ ಕೆಲವೊಂದು ವಸ್ತುಗಳನ್ನು, ಅಂದರೆ ಏನು ಕಂಪ್ಯೂಟರ್ ಇತ್ಯಾದಿ ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿತ್ತು. ಈಗ ಸರ್ಕಾರಿ ಬಸ್ಸನ್ನೇ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಕುಟುಂಬಕ್ಕೆ ಏನು ಪ್ರಾಣ ಕಳೆದುಕೊಂಡಿರ್ತಾನಲ್ಲ ಆತನ ಕುಟುಂಬಕ್ಕೆ ಪರಿಹಾರ ಕೊಡಿ ಅಂತ ಹೇಳಿರುತ್ತೆ. KSRTCಗೆ ಆದೇಶ ಮಾಡಿರುತ್ತೆ ಕೋರ್ಟ್. ಆದರೂ ಕೂಡ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ, ಇದರ ಬಗ್ಗೆ ಏನು ಕೂಡ ಯೋಚನೆ ಮಾಡದೆ ಸುಮ್ಮನೆ ಇರ್ತಾರೆ. ಹೀಗಾಗಿ ಅವರು ಪರಿಹಾರ ಕೊಡದೇ ಇದಕ್ಕೆ ಮತ್ತೆ ಇನ್ನೊಂದು ಬಾರಿ ಅವರು ಕೋರ್ಟ್ನ ಮೊರೆ ಹೋಗ್ತಾರೆ. ಆಗ ಏನು ಮಾಡುತ್ತೆ, ಕೋರ್ಟ್ ಆದೇಶ ಕೊಡುತ್ತೆ ಅದನ್ನು ಸೀಸ್ ಮಾಡಿ ಅಂತ. ಅದಕ್ಕೆ ವಕೀಲರು ಬಂದು ಸೀಸ್ ಮಾಡಿದ್ದಾರೆ. ಅದು ರಸ್ತೆಯಲ್ಲಿನೇ ಬಸ್ಸನ್ನು ನಿಲ್ಲಿಸಿ ಕೋರ್ಟ್ ಆದೇಶ ಇದೆ ನಮ್ಮ ಹತ್ರ ಅಂತ ಅವರಿಗೆ ತೋರಿಸ್ಬಿಟ್ಟು ಬಸ್ಸನ್ನು ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದಂತಹ 2 ಬಸ್ಸುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಸೀಸ್ ಮಾಡಿದ್ದಾರೆ. ಹೋಗಿ ಬಸ್ ಹೋಗ್ತಾ ಇರುತ್ತೆ. ಯಾಕಂದರೆ ಆಕ್ಸಿಡೆಂಟ್ ಆದವ್ರಿಗೆ ಪರಿಹಾರ ಕೊಟ್ಟಿರೋದು ತುಂಬ ಲೇಟ್ ಆಗಿರುತ್ತೆ. ಈ ಘಟನೆ 2023ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅದರಲ್ಲಿ ರೇಣುಕಪ್ಪ ಮತ್ತು ರವಿ ಕಿರಣ್ ಏನಿರ್ತಾರೆ, ಇಬ್ಬರು ಕೂಡ ಸಾವನ್ನಪ್ಪಿರ್ತಾರೆ. ಆ ಸಾವಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು, ಕೋರ್ಟ್ ಆದೇಶ ಕೂಡ ಕೊಟ್ಟಿರುತ್ತೆ. ಆದರೆ ಅದಕ್ಕೂ ಕೂಡ ಏನು ಮರ್ಯಾದೆ ಅಥವಾ ಕ್ಯಾರೆ ಅಂದೆ ಇವರು ಸುಮ್ಮನೆ ಇರ್ತಾರೆ. KSRTC ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ. ಹೀಗಿರುವಾಗ ಕೋರ್ಟ್ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಯಾಕಂದರೆ 2ನೇ ಬಾರಿಗೆ ಅವರು ಕೋರ್ಟ್ ಮೊರೆ ಹೋಗಿರ್ತಾರೆ, ನಮಗಿನ್ನೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸ್ವಾಮಿ, ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ನ್ಯಾಯಾಲಯದ ಮೊರೆ ಹೋಗಿರ್ತಾರೆ. ಹೀಗಾಗಿ ಮತ್ತೆ ಕೋರ್ಟ್ ಹೇಳಿದೆ, ಅವ್ರಿಗೆ ಕೊಡಬೇಕಾದಂಥ ಪರಿಹಾರದ ಹಣ ನೀವು ಕೊಟ್ಟಿಲ್ಲ, ನಿಮ್ಮ ಬಸ್ಸನ್ನು ಸೀಸ್ ಮಾಡ್ತೀವಿ ಅಂತ ಆ ಕುಟುಂಬಕ್ಕೆ ಹೇಳಿರುತ್ತೆ ಕೋರ್ಟು. 32 ಲಕ್ಷ ಏನಿದೆ ಅದಕ್ಕೂ ಹೆಚ್ಚಿನ ಒಂದು ದುಡ್ಡನ್ನು ಕೊಡಬೇಕು. ಆದರೂ ಕೂಡ ಇವರು ಏನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಮುಲಾಜಿಲ್ಲದೆ ಹೋಗಿದ್ದಾರೆ. ಅಲ್ಲೇನು ರೋಡಲ್ಲಿ ಹೋಗ್ತಾ ಇರುತ್ತೆ ಬಸ್ಸನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಕೋರ್ಟ್ ಆದೇಶ ಇದೆ ನಮ್ಮ ಹತ್ರ ನೋಡಿ ಅಂತ ಹೇಳಿ ಆ ಬಸ್ಸನ್ನು ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ಚನ್ನರಾಯಪಟ್ಟಣ ಕೋರ್ಟ್ ಏನಿದೆ ಆ ಕೋರ್ಟ್ ಆವರಣದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದಾರೆ. ವಕೀಲರು ಹೇಳಿದ್ದಾರೆ, ಹೋಗಿ ತಗೊಂಡೋಗಿ ನಿಲ್ಲಿಸಿ, ಅಲ್ಲಿ ಮುಂದಿನದು ಏನಿದೆ ನಾವು ನೋಡ್ಕೊಳ್ತೀವಿ, ಕಾನೂನು ರೀತಿಯಾಗಿ ಹೋರಾಟವನ್ನು ಮಾಡ್ತೀವಿ, ನಿಮ್ಮ ಪರಿಹಾರವನ್ನು ನಿಮ್ಗೆ ಕೊಡಿಸ್ತೀವಿ ಅಂತ ಆ ಕುಟುಂಬಕ್ಕೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಗಿದೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ನಾವು, ಸರ್ಕಾರಕ್ಕೆ ಈ ರೀತಿಯಾದಂತಹ ಪರಿಹಾರದ ಹಣವನ್ನು ಕೊಡೋಕ್ಕೆ ದುಡ್ಡಿಲ್ವಾ, ಅಥವಾ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ, ಇಲ್ಲ ದುಡ್ಡನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಇವರೇನಾದರೂ ನುಂಗು ಹಾಕಿದ್ದಾರೆ, ಈ ರೀತಿಯಾದ ಯೋಚನೆ ಬರುತ್ತೆ. ಅಲ್ಲಿ 2 ವ್ಯಕ್ತಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಆ ಕುಟುಂಬಕವನ್ನು ನಡೆಸೋಕೆ ಪರಿಹಾರವನ್ನು ಕೊಡಬೇಕು, ಆ ಯುವಕರ ಸಾವಿಗೆ ಒಂದು ನ್ಯಾಯವನ್ನು ಒದಗಿಸಬೇಕಂತ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ತುಂಬ ನ್ಯಾಯಯುತವಾಗಿತ್ತು. ಆದರೆ ಇವರು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದುಡ್ಡನ್ನು ಕೊಡುತ್ತೆ. ಆ ಕುಟುಂಬಸ್ಥರು ಹೋಗಿ ಕೇಳ್ಕೊಂಡಿರೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ವಕೀಲರು ಹೋಗಿ ಯಾವುದೇ ಮುಲಾಜಿಲ್ಲದೆ, ಓಕೆ ನೀವು ಸರ್ಕಾರದ್ದಾಗಿರಲಿ ಯಾರದೇ ಆಗಿರಲಿ ನಮಗೇನಿಲ್ಲ, ಕೋರ್ಟ್ ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು ಅಂತ ಹೋಗಿ ಆ ಬಸ್ಸನ್ನು ಸೀಸ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.